ನೋಡ್ರಿ 10, 20, 30, 40, 50 ಮತ್ತು 60 ಈ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆಯಿಂದ 5 ಸ್ಥಾನದ ಕನಿಷ್ಠ ಸಂಖ್ಯೆಗೆ ಭಾಗಿಸಿದಾಗ ಕ್ರಮವಾಗಿ 7, 17, 27, 37, 47 ಮತ್ತು 57 ಶೇಷ ಉಳಿಯುವ 5 ಸ್ಥಾನದ ಚಿಕ್ಕ ಸಂಖ್ಯೆ ಯಾವುದು ಅಂತಂದಾಗ ನೀವು ಎಲ್ಲರೂ ಬೋರ್ಡ್ ಮೇಲೆ ನೋಡ್ರಿ, ಎಲ್ಲರೂ ಕಾಳಜಿಪೂರ್ವ ಮಾಡ್ರಿ. ಮಾಡೋದಾದ್ರೆ ನಾ ಹೇಳೋ ಮುಂದೆ ಲಕ್ಷ ಕೊಟ್ಟು ನೋಡ್ರಿ. ಇಂಥ ಸಂಖ್ಯೆಗಳು ಬಂದಾಗ ನೀವು ಏನು ಮಾಡಬೇಕು ಅನ್ನೋದು ಹೇಳ್ತೀನಿ. ನೀವು ಎಲ್ಲ ಲಸ ತಕ್ಕೊತ್ ಕೂಡಬಾರ್ದು. ಹಚ್ಕೋರೀಗ 10, 20, 30, 40, 50, 60 ಇಷ್ಟು ಸಂಖ್ಯೆ ಹೋಯ್ತು. ಇಷ್ಟ ಸಂಖ್ಯೆದಾಗ ದೊಡ್ಡ ಸಂಖ್ಯೆ ಯಾವುದು? 60. 60ರ ಬಗ್ಗೆ ಬರ್ಕೋತ 61 ಇದರಲ್ಲಿ ಹೋತು, ಇದರಲ್ಲೇ ಭಾಗೋತು, ಇದರಲ್ಲೇ ಹೋತು, ಇದರಲ್ಲಿ ಹೋತು. ಇವು ಎರಡೊತ್ತಲ್ಲೇ ಹೋಗಲಿಲ್ಲ. 62 120 ನೋಡಿ, ಈ 2 ಅಂಕಿಲೆ ಭಾಗ ಹೋಗ್ಬೇಕು, ಎಲ್ಲದಕ್ಕೂ ಹೋಗ್ತದೆ. 6 3 63 180 ಇದರಲ್ಲಿ ಹೋತು, ಇದರಲ್ಲಿ ಹೋತು, ಇದರಲ್ಲಿ ಹೋತು. ಆಮೇಲೆ 6 4 24 ನೋಡ್ರಿ, 6 4 24 ಎಷ್ಟು ಬರ್ತದೆ ನೋಡ್ರಿ. ಲಸ ಎಷ್ಟು ಬರ್ತದನ್ನೋ ಸರಿಯಾಗಿ ನೋಡ್ರಿ. 6 4 24, 6 5 30 ಅಂದ್ರೆ 300. ಅದರಲ್ಲೇ ಹೋಗಲಿಲ್ಲ 40ರಲ್ಲೇ 6 5 30, 6 6 5 6 6 6ರಲ್ಲೇ 6 1 6 6 3 6 4 6 5 30, 6 6 36 ಇದರಲ್ಲಿ ಹೋಗ್ತಿದ್ರು. 6 7 42 ಮಾತು ಹೋಗಲಿಲ್ಲ. 6 8 48, 6 9 54, 6 10 600. 600ಕ್ಕೆಲ್ಲ ಅಂಕಿಲೆ ಭಾಗ ಹೋಗ್ತದೆ ನೋಡ್ರಿ. ಈಗ ನೀವೇ ನೋಡ್ರಿ, 10ರಲ್ಲೇ ಹೋತು, 20ರಲ್ಲೇ ಹೋತು, 30ರಲ್ಲೇ ಹೋತು, 40ರಲ್ಲೇ 15, 40 150ರಲ್ಲೇ 50 120ರಲ್ಲೇ 60 100ರಲ್ಲೇ. ಇದು ಒಂದು ಲಸ ತಕ್ಕೊತ್ ಕೂಡ್ರಿ, ಹಿಂಗೂ ಬರ್ತದೆ. ಆದ್ರೆ ಇದು ಸರಳ ರೀತಿ, ಅದು ಭಾಳೋ ತನಕ ನೀವು ಲಸ ತೆಗಿಬೇಕಾಗ್ತದೆ. ಈಗ ನೋಡ್ರಿ, ಅವ್ರು ಏನು ಹೇಳ್ಯಾರ? ಶೇಷ ಉಳಿಯುವ ಅಂದ. ಇದಕ್ಕೆ ವ್ಯತ್ಯಾಸ ಎಷ್ಟಾಗ್ತದೆ ನೋಡ್ರಿ? 3 ಆಗ್ತದೆ. 5 ಸ್ಥಾನದ ಚಿಕ್ಕ ಸಂಖ್ಯೆಗೆ ಲಸದಿಂದ ಭಾಗಿಸಿ. 1 2 3 4 5 1 2 3 4 5 ಲಸದಿಂದ ಭಾಗಿಸ್ಬೇಕಿದ. ಎಷ್ಟು? 600. 600 ಒಂದಲೇ 600 ಎಷ್ಟು ಉಳಿತು? 400 ಉಳಿತು. ಮತ್ತು ಈ ಪೂಜೆ ತೋರಿ 6 6 36, 6 6 36 ಎಷ್ಟು ಉಳಿತು? 400 ಉಳಿತು. ಈಗ ಏನು ಮಾಡಬೇಕು? ಈಗ ಈ ಎಲ್ಲ ಸಂಖ್ಯೆಗಳಿಂದ ಎದರದಿಂದ ಈ 600ದಿಂದ ಭಾಗ ಹೋಗ್ಬೇಕಾದ್ರೆ ಎಲ್ಲ ಸಂಖ್ಯೆಗಳಿಂದ ಭಾಗ ಹೋಗ್ಬೇಕಾಗ್ಯದ. ಈಗ ಸದ್ಯ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ 600ಕ್ಕೆ 17ಕ್ಕೆ ಗುಣಾಕಾರ ಮಾಡಬೇಕು. ಭಾಗಿಸಲ್ಪಡುವ ಸಂಖ್ಯೆ ಬರೋಬರಿ ಭಾಗಿಸಲ್ಪಡುವ 5 ಸ್ಥಾನದ ಚಿಕ್ಕ ಸಂಖ್ಯೆ ಬರೋಬರಿ 5 ಸ್ಥಾನದ ಚಿಕ್ಕ ಸಂಖ್ಯೆ ಹೆಂಗೆ ಕಂಡು ಹಿಡಿಬೇಕಂದು ಲಕ್ಷ ಕೊಟ್ಟು ನೋಡ್ರಿ. 5 ಸ್ಥಾನದ ಚಿಕ್ಕ ಸಂಖ್ಯೆ ಭಾಗಿಸಲ್ಪಡುವ 5 ಸ್ಥಾನದ ಚಿಕ್ಕ ಸಂಖ್ಯೆ ತಗೋಬೇಕು. ಈಗ ಇದ್ರಾಗ 600 ಒಳಗೆ 400 ಕಳೆದು ಕೂಡಿಸಿದ್ರು ಬರ್ತದೆ. ಈಗ 10,000ದಾಗ ಬಿಡಿ 10 100 1000 10,000ದಾಗ ನೀವು ಒಂದು ರೀತಿ ಹೆಂಗೆ ಮಾಡ್ಬೋದು? 10,000ದೊಳಗೆ ಒಂದನೇ ರೀತಿ 10,000ದೊಳಗೆ ಭಾಜಕದಾಗ ಶೇಷನ್ನ ಕಳಿಯಿರಿ ನೋಡಿ. ಇದು ಹಿಂಗೂ ಮಾಡ್ಬೋದು. ಅಂದರೆ ಎಷ್ಟಾಯ್ತು? 10,000 ಪ್ಲಸ್ 600 400 ಆದರೆ 200. ಈಗೇನಾಯ್ತು? 10 0 200 ಆಯ್ತು. ಎಷ್ಟು ಶೇಷ ಉಳಿಯುವ? 7 ಶೇಷ ಉಳಿಯುವ ಅಂದಾಗ ವ್ಯತ್ಯಾಸ ಎಷ್ಟದ ನೋಡ್ರಿ? 10ಕ್ಕೆ 7ಕ್ಕೆ 10ಕ್ಕೆ 7ಕ್ಕೆ 3 ಅದ, 20ಕ್ಕೆ 17ಕ್ಕೆ 3 ಅದ, 30ಕ್ಕೆ 27ಕ್ಕೆ 3 ಅದ, 40ಕ್ಕೆ 37ಕ್ಕೆ 3 ಅದ, 50ಕ್ಕೆ 47ಕ್ಕೆ 3 ವ್ಯತ್ಯಾಸ ಅದ.
60ಕ್ಕೆ 57ಕ್ಕೆ 3 ವ್ಯತ್ಯಾಸ ಅದ ಅಂದ್ರೆ ಇದ್ರಾಗ ನೀವು 3 ಕಳೆದು ಬಿಡ್ರಿ. ಈಕ್ವಲ್ ಟು 10 197. ಉತ್ತರ ಸಂಖ್ಯೆ ಎಲ್ಲಿ ಅದ ನೋಡ್ರಿ. 10 197 ಉತ್ತರ ಸಂಖ್ಯೆ ಡಿ. ಅದೇ ವ್ಯತ್ಯಾಸನ ಕಡಿಬೇಕು. ಮೊದಲು ಏನ್ ಮಾಡ್ಕೋಬೇಕು, ಲಸ ತೆಗಿಬೇಕು. ಲಸ ತೆಗೆದಿಂದ ಅಥವಾ ಈ ಬಾಜ್ಯದೊಳಗೆ ನೀವು ಬಾಜ್ಯಕ ಮೈನಸ್ ಶೇಷ ಕೂಡಿಸಿದ್ರು ಬರ್ತದೆ, ಇನ್ನೊಂದು ರೀತಿ ಒಳಗೂ ಬರ್ತದೆ. ಇಲ್ಲಿ ತೋರಿಸ್ತಾನೆ ಎಷ್ಟದ 600 ಅದ ಗುಂಡ್ಲೆ ಇಲ್ಲಿ ಭಾಗಲಬ್ಧ 16 ಬಂದದ ಅಂದ್ರೆ 17 ಮಾಡಿಬಿಡ್ರಿ. 17 102 ನೋಡ್ರಿ. ಇದು ಹೆಸರಳದ. ನಿಮ್ಗೆ ಈ ರೀತಿ ಬೇಕಂದ್ರೆ ಈ ರೀತಿ ಮಾಡ್ರಿ, ಮ್ಯಾಲಿನ ರೀತಿ ಬೇಕಂದ್ರೆ ಮ್ಯಾಲಿನ ರೀತಿ ಮಾಡ್ರಿ. 10,200 ಆಯ್ತು. ಇಲ್ಲಿಯೂ 10,200 ಆಯ್ತು. ಅಲ್ಲಿ 3 ಅಂತರ ಎಷ್ಟದ, 3 ಅಂತರ ಅದ. ಆ 3 ಅಂತರವನ್ನು ಕಳೆದು ಬಿಟ್ರೆ ಎಷ್ಟು ಬಂತು, ಇದ್ರಾಗ 3 ಅಂತರ ಕಳೀರಿ. 10 197 ಉತ್ತರ ಸಂಖ್ಯೆ ಇಲ್ಲೇ ಡಿ ಅದ. ನಮ್ಮ ಯಾವ ಬೇಕಾದ ಅಂಕೆದಿಂದ ಭಾಗಿಸಲಿ ನೋಡಿ. 10 197 ಭಾಗಿಲೆ ಯಾವ ಅಂಕೆ ತಗೋತೀರಿ, 30ರಲ್ಲೇ ತಗೋರಿ ಅಥವಾ 20ರಲ್ಲೇ ತಗೋರಿ. 20 ತಗೊಂಡ್ರೆ 17 ಉಳಿಲಿಕ್ಕೆ ಬೇಕು ನೋಡಿ. 25ಲೇ 100 ಭಾಗಿಸಿ ನೋಡ್ರಿ. 1 ಉಳಿತು, ಶೇಷ 1 ಉಳಿತು. 9 ತಗೋರಿ, ಸಣ್ಣದಾತು. 7 ತಗೋರಿ. 9 2 18, 9ಲೇ 29ಲೇ 180. 10ರಾಗ 7 7 9 8 ಆದ್ರೆ 17. 20ರಲ್ಲೇ ಭಾಗಿಸಿ ಎಷ್ಟು ಶೇಷ ಉಳಿಬೇಕು ನೋಡ್ರಿ. ತಾಳೆ ಮಾಡಿ ನೋಡ್ರಿ. ತಾಳೆ ಮಾಡಿ ನೋಡ್ರಿ. ನೋಡ್ರಿ 17. 20ರಲ್ಲೇ ಭಾಗಿಸಿರಿ. 20ಕ್ಕೆ ಎಷ್ಟದ, 17 ಬಂದದ. ಆದರೆ ಇಂಥ ಗಣಿತಗಳು ನಿಮಗೆಲ್ಲ ನಾಳೆ ದೊಡ್ಡ ದೊಡ್ಡ ಪರೀಕ್ಷೆದ ಬೀಳುತ್ತಿರ್ತಾವ. ಇಂಥ ಗಣಿತಗಳನ್ನು ನೀವು ಕಲೀರಿ. ಸುಮ್ಮನೆ ರೂಢಿ ಮಾಡ್ಕೊಂಡು ಹೋಗ್ರಿ ನೀವು. ನೋಡ್ರಿ ನೀವು ಎಲ್ಲ ನೋಡಿ, ಕಾಂಪಿಟೇಟಿವ್ ಸ್ಕೂಲ್ಗೆ ಹೈಸ್ಕೂಲ್ಗೆ ಅದೆಲ್ಲ ಗಣಿತಗಳು ಸಾದಾ ಬೀಳ್ತಿರ್ತಾವೆ. ಈ ಅನುಪಾತಗಳದು ಬಿದ್ದಿರ್ತಾವೆ, ಅವು ಬರ್ತಾವೆ. ಇವೆಲ್ಲ ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ಫೇರ್ದ ಬಿಡಿಸ್ಕೊಡ್ರಿ.